ಮೊದಲ ಪತ್ನಿಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಆಗಿದ್ದಾರಂತೆ. ಎರಡನೇ ಮದುವೆ ಮಾಡಿಕೊಳ್ತಾ ಇದ್ದಂತಹ ಪತಿಗೆ ಇದೀಗ ಪತ್ನಿ ಶಾಕ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಮಂಟಪಕ್ಕೆ ರೌದ್ರಾವತಾರ ತಾಳಿದಂತಹ ಎರಡನೇ ಪತ್ನಿ ಯಾವುದೋ ಸಿನಿಮಾ ಸ್ಟೋರಿ ತರ ಇದೆ. ಇದು ಇತ್ತೀಚೆಗೆ ನಾವು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ನೋಡ್ತೀವಲ್ಲ, ಅದು ಇದೀಗ ರಿಯಾಲಿಟಿಯಲ್ಲಿ ನಡೀತಾ ಇದೆ ನೋಡಿ. ಅಂತದೇ ಸ್ಟೋರಿ ಇದು ಕೂಡ. ಡೈವೋರ್ಸೇ ಕೊಟ್ಟಿಲ್ಲ, ಎರಡನೇ ಮದುವೆ ಆಗಕ್ಕೆ ಹೋಗ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ಈ ಒಂದು ಮದುವೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಂದು ತಾಳಿ ಕಟ್ಟುವ ಸಮಯದಲ್ಲಿ ಮದುವೆ ನಿಲ್ಲಿಸಿದಂತಹ ಪತ್ನಿ ಪೊಲೀಸರ ಜೊತೆ ಬಂದು ಮದುವೆ ನಿಲ್ಲಿಸಿದ್ದಾರೆ. ಮೊದಲ ಪತ್ನಿ ಟೋಟಲಿ ಸಿನಿಮಾ ರೀತಿಯಲ್ಲಿ ಮದುವೆ ನಿಲ್ಲಿಸಿದ್ದಾರೆ. ಮೊದಲ ಪತ್ನಿ ಈಗಾಗಲೇ ಹೇಳ್ತಾ ಇದೆ, ನಾನು ಸಿನಿಮಾ ರೀತಿಯಲ್ಲೇ ನಡೆದಿದೆ ಇದು ಅಂತ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ ಎಂಬಾಕೆಯನ್ನ 2014ರಲ್ಲಿ ಮದುವೆ ಆಗಿದ್ದಂತ ಹರಿಪ್ರಸಾದ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ನಿವಾಸಿಯಾಗಿದ್ರು. 8ನೇ ತರಗತಿಯಿಂದ ಲವ್ ಮಾಡ್ತಾ ಇದ್ದಂತ ಲೇಪಾಕ್ಷಿ ಹಾಗೂ ಹರಿಪ್ರಸಾದ್ ಇಬ್ಬರು ಮದುವೆಯಾಗಿ 10 ವರ್ಷ ಸಂಸಾರ ಕೂಡ ಮಾಡಿದ್ದಾರೆ. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಬೇರೆ ಬೇರೆಯಾಗಿದ್ರು. ಮೊದಲ ಪತ್ನಿಗೆ ಗೊತ್ತಾಗದಂತೆ ಎರಡನೇ ಮದುವೆ ಆಗಲು ಮುಂದಾಗಿದ್ದಂತ ಹರಿಪ್ರಸಾದ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಪುಣ್ಯ ಶ್ರೀ ಜೊತೆ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದಂತ ಹರಿಪ್ರಸಾದ್ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಇವತ್ತು ಬೆಳಿಗ್ಗೆ ಸುಮಾರು 8 ಕಾಲರಿಂದ 8:40ವರೆಗೆ ಇದ್ದಂತಹ ಮುಹೂರ್ತ ಕಾರ್ಯ ಇದು. ಇದೇ ವೇಳೆಗೆ ಇದೀಗ ಆ ಮಹಿಳೆ ಎಂಟ್ರಿ ಕೊಟ್ಟಿದ್ದಾರೆ. ಮಾಡ್ಕೊತೀನಿ ಅಕ್ಕ ಅಂತ ಕೇಳಿದ್ರೆ ಅವ್ರಿಗೆ ಡೈವರ್ಸ್ ಕೊಟ್ಬಿಟ್ಟಿದ್ರೆ ನಾವು ಮದುವೆ ಮಾಡ್ಕೋವ. ನಮ್ಮ ಹುಡುಗಿನ ನಿನ್ ಮಗಳು ಕೈ ಬಿಡಿಯಲ್ಲ ಅಂತ ಹೇಳಿ ದೂರ ಇಬ್ರು ದೂರ ಕೋರ್ಸ್ಕೊಳ್ಳು. ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರೆ ಏನಾಗಿದೆ? ಅವ್ರ ಮೇಲೆ ಇಟ್ಕೊಂಡ್ರು, ಅವ್ರ ಅಮ್ಮನೇ ಇಟ್ಕೊಂಡ್ರು ಅವ್ರ ಮೇಲೆ. ಈಗ 2-3 ದಿನದಿಂದ ಸ್ವಲ್ಪ ಆಗಿದ್ರೆ ಇವ್ರು ಬೇರೆ ಮದುವೆ ಮಾಡ್ತಾರೆ. ಅರ್ಥ ಇಲ್ಲ. ಏನು ವರದಕ್ಷಿಣೆಗೆ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ಸರ್, ಅವರು ವರದಕ್ಷಿಣೆ ಗಂಡವ್ರು ಡಿಮ್ಯಾಂಡ್ ಮಾಡಿದ್ರ ಅಂತ. ನನ್ನ ಮಗಳಿಗೆ ಆಗಿದೆ.